ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೇನೆ. ಮಹಿಳೆಯರಿಗೆ ಉಚಿತವಾಗಿ ಹೊಲಿಗೆ ಯಂತ್ರವನ್ನ ವಿತರಣೆ ಮಾಡ್ತಕ್ಕಂತ ಒಂದು ಯೋಜನೆಗೆ ಸಂಬಂಧಪಟ್ಟಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ. ಈ ವಿಡಿಯೋದಲ್ಲಿ ಏನು ಒಂದು ಉಚಿತ ಹೊಲಿಗೆ ಯಂತ್ರಕ್ಕೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಯಾವ ತರ ನಾವು ಅಪ್ಲೈ ಮಾಡ್ಕೊಳ್ಬೇಕು, ಮತ್ತೆ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಾಗುತ್ತೆ, ಯಾರಿಗೆ ಈ ಒಂದು ಬೆನಿಫಿಟ್ ಸಿಗುತ್ತೆ, ಇದರ ಉಪಯೋಗವನ್ನ ನಾವು ಯಾವ ರೀತಿ ಪಡ್ಕೊಳ್ಬೇಕು ಅನ್ನೋದ್ರ ಕುರಿತಂತಹ ಒಂದಷ್ಟು ವಿಚಾರವನ್ನ ಈ ಒಂದು ವಿಡಿಯೋ ಮುಖಾಂತರ ತಿಳ್ಕೊಂಡ್ ಬರುವಂತ ಒಂದು ಪ್ರಯತ್ನವನ್ನ ಮಾಡೋಣ. ನೀವೇನಾದ್ರೂ ಫಸ್ಟ್ ಟೈಮ್ ನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡ್ತಕ್ಕಂಥ ಸಬ್ಸ್ಕ್ರೈಬ್ ಮತ್ತೊಂದಷ್ಟು ವಿಡಿಯೋನ ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಏನು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಸಂಬಂಧಪಟ್ಟಂತ ಒಂದು ಗುಡ್ ನ್ಯೂಸ್ ಇರ್ತಕ್ಕಂಥದ್ದು, ಉಚಿತವಾಗಿ ಹೊಲಿಗೆ ಯಂತ್ರವನ್ನ ನೀವು ಪಡ್ಕೊಳ್ಳೋದಕ್ಕೆ ಒಂದು ಅಪ್ಲಿಕೇಶನ್ ನ ಬಿಟ್ಟಿರ್ತಕ್ಕಂಥದ್ದು. ಸೊ ಈ ಒಂದು ಯೋಜನೆಯ ಬಹುಮುಖ್ಯವಾದಂತಹ ಒಂದು ಉದ್ದೇಶ, ಅದರಲ್ಲೂ ಒಂದು ಗ್ರಾಮೀಣ ಅಥವಾ ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ಬಡ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಉದ್ಯೋಗಾವಕಾಶವನ್ನ ನೀಡೋದಕ್ಕೋಸ್ಕರ ಇರ್ಬೋದು, ಅಥವಾ ಮಹಿಳೆಯರನ್ನ ಸ್ವಾವಲಂಬಿಯಾಗಿ ಆತ್ಮನಿರ್ಭರರನ್ನಾಗಿ ಮಾಡುವಂತ ಉದ್ದೇಶ ಇರ್ಬೋದು, ಕುಟುಂಬದ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಣೆ ಮಾಡುವಂತ ಒಂದು ಇದರಲ್ಲಿ ಇರ್ತಕ್ಕಂಥದ್ದು ಇರ್ಬೋದು. ಇವತ್ತು ನೀವು ಅರ್ಥ ಮಾಡ್ಕೊಳ್ಬಹುದು, ಸಾಕಷ್ಟು ನಗರ ಪ್ರದೇಶ ಇರ್ಬೋದು, ಗ್ರಾಮೀಣ ಪ್ರದೇಶ ಅಂತ ಇರ್ಬೋದು, ಮಹಿಳೆಯರಿಗೆ ಅಂತ ಬಂದಾಗ ಏನು ಈ ಒಂದು ಉಚಿತವಾಗಿ ಅಥವಾ ಏನು ಹೊಲಿಗೆ ಯಂತ್ರನ ಇಟ್ಕೊಂಡು ಒಂದಷ್ಟು ದುಡ್ಡನ್ನ ಅರ್ನಿಂಗ್ಸ್ ಮಾಡುವಂತಹ ಒಂದು ಪ್ರಕ್ರಿಯೆ ಈಗಲೂ ಸಹ ಇರ್ತಕ್ಕಂಥದ್ದು. ಇದರಿಂದ ಆರ್ಥಿಕವಾಗಿ ತನ್ನ ಫ್ಯಾಮಿಲಿಗೆ ಒಂದಷ್ಟು ಸಹಾಯ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನ್ ಇರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಒಂದು ಎಲಿಜಿಬಿಲಿಟಿ ಇರ್ತಾರೆ, ಯಾರು ಅರ್ಹರು ಅನ್ನೋದನ್ನ ನಾವು ತಿಳ್ಕೊಂಬರೋದಾದ್ರೆ, ಕರ್ನಾಟಕ ರಾಜ್ಯದ ಶಾಶ್ವತ ನಿವಾಸಿಗಳಾಗಿರ್ಬೇಕಾಗುತ್ತೆ. ನೆಕ್ಸ್ಟ್ ವಯಸ್ಸು 20ರಿಂದ 45 ವರ್ಷ ಒಳಗಡೆ ಒಂದು ವಯಸ್ಸಿರ್ಬೇಕಾಗುತ್ತೆ. ಅರ್ಜಿದಾರರ ಒಂದು ವಾರ್ಷಿಕ ಆದಾಯ 1.5 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ. ಆನ್ಯುವಲ್ ಇನ್ಕಮ್ 1.5 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ. ಅದರ ಜೊತೆಗೆ ವಿಧವೆ, ವಿಚ್ಛೇದಿತ ಮಹಿಳೆಯರು ಇರ್ಬೋದು, ಅಂಗವಿಕಲ ಒಂದು ಮಹಿಳೆಯರು, ಮತ್ತೆ ಬಡ ಮಹಿಳೆಯರಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಲಾಗುತ್ತೆ. ಅದಾದ ನಂತರ ನೆಕ್ಸ್ಟ್ ಮಹಿಳೆಯರಿಗೆ ಮಿನಿಮಮ್ ಒಂದು ಪ್ರೈಮರಿ ಎಜುಕೇಶನ್ ಅಂದ್ರೆ ಪ್ರಾಥಮಿಕ ಶಿಕ್ಷಣವನ್ನ ಪಡ್ಕೊಂಡಿರ್ಬೇಕಾಗುತ್ತೆ. ಮಹಿಳೆಯರು ಹೊಲಿಗೆ ಒಂದು ಕೆಲಸ ಮಾಡೋದ್ರಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರಬೇಕಾಗುತ್ತೆ. ಇನ್ನು ಈ ಒಂದು ಯೋಜನೆಯಡಿ ಸಿಗುವಂತಹ ಸೌಲಭ್ಯ ಏನು ಅಂತ ನಾವು ನೋಡೋದಾದ್ರೆ, ಸರ್ಕಾರದಿಂದ ಉಚಿತವಾದಂತಹ ಒಂದು ಹೊಲಿಗೆ ಸೌಲಭ್ಯ, ಹೊಲಿಗೆ ಯಂತ್ರವನ್ನು ಕೊಡಲಾಗುತ್ತೆ. ಇದರ ಒಂದು ಬೆಲೆ ಅಪ್ರಾಕ್ಸಿಮೇಟ್ ಒಂದು 10,000ದಿಂದ 15,000 ರೂಪಾಯಿ ಇರಬಹುದು, ಒಂದು ಅಪ್ರಾಕ್ಸಿಮೇಟ್ ಹೇಳ್ತಾ ಇರ್ತಕ್ಕಂಥದ್ದು. ಕೆಲ ಜಿಲ್ಲೆಗಳಲ್ಲಿ ಒಂದು ಟ್ರೈನಿಂಗ್ ಅನ್ನ ಪಡ್ಕೊಂಡಂತಹ ನಂತರ ಸರ್ಟಿಫಿಕೇಟ್ ಅನ್ನ ಸಹ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ. ಸೊ ಅದರ ಜೊತೆಗೆ ಕೆಲವು ಸ್ಥಳಗಳಲ್ಲಿ ಆನ್ಲೈನ್ ಮುಖಾಂತರ ನಿಮ್ಗೆ ಸಬ್ಸಿಡಿ ಹಣ ಸಹ ಸಿಗುತ್ತೆ. ಇನ್ನು ಟ್ರೈನಿಂಗ್ಗೆ ಸಂಬಂಧಪಟ್ಟಂತೆ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಟ್ರೈನಿಂಗು 1ರಿಂದ 3 ತಿಂಗಳ ಒಂದು ಹೊಲಿಯುವಂತ ಟ್ರೈನಿಂಗ್ ಅನ್ನು ಕೊಡಲಾಗುತ್ತೆ. ಅದರ ಜೊತೆಗೆ ಉಡುಪು ಹೊಲೆಯ ಒಂದು ತಂತ್ರಗಳಿರ್ಬೋದು, ಯಂತ್ರದ ನಿರ್ವಹಣೆ ಯಾವ ತರ ಮಾಡ್ಬೇಕು ಅನ್ನೋದಿರ್ಬೋದು, ಗ್ರಾಹಕರ ಒಂದು ಆರ್ಡರ್ ಅನ್ನ ಯಾವ ರೀತಿ ಪಡ್ಕೊಳ್ಬೇಕಂತ ವಿಧಾನ ಇರ್ಬೋದು, ಸ್ವಂತ ಬಿಸ್ನೆಸ್ ಏನಾದ್ರು ನೀವು ಮಾಡ್ತೀನಿ ಅನ್ನೋದ್ರೆ ಅದಕ್ಕೆ ಸಂಬಂಧಪಟ್ಟಂತ ಗೈಡೆನ್ಸ್ ಕೊಡಲಾಗುತ್ತೆ ಈ ಒಂದು ಟ್ರೈನಿಂಗ್ ನಲ್ಲಿ. ಇದಾದ ನಂತರ ಅಂದ್ರೆ ಟ್ರೈನಿಂಗ್ ಕಂಪ್ಲೀಟ್ ಆದ ನಂತರ ನಿಮ್ಗೆ ಸರ್ಟಿಫಿಕೇಟ್ ಸಹ ಕೊಡಲಾಗುತ್ತೆ. ಅದರ ಜೊತೆಗೆ ಆನ್ಲೈನ್ ಮುಖಾಂತರ ನೀವು ಅರ್ಜಿಗಳನ್ನ ಸಲ್ಲಿಕೆ ಮಾಡುವಂತಹ ವಿಧಾನ ಪ್ರೋಸೆಸ್ ಯಾವ ತರ ಅಂದ್ರೆ, ಸೇವಾ ಸಿಂಧು ಪೋರ್ಟಲ್ ಅನ್ನೋ ಇರುತ್ತೆ. ಸೊ ಆ ಒಂದು ಪೋರ್ಟಲ್ ಮುಖಾಂತರ ನೀವು ಅಪ್ಲಿಕೇಶನ್ ರೈಸ್ ಮಾಡ್ಬೇಕಾಗುತ್ತೆ. ಅದಾದ ನಂತರ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನೀವು ಗ್ರಾಮ 1 ಅಥವಾ ಸೈಬರ್ ಸೆಂಟರ್ ಅಲ್ಲಿ ಹೋಗಿ ನೀವು ವಿಚಾರಿಸಿದ್ರೆ ಅವರು ಅಪ್ಲೈ ಮಾಡ್ಕೊಳ್ತಾರೆ, ಒಂಚೂರು ಅಮೌಂಟ್ ಅನ್ನ ತಗೊಳ್ತಾರೆ. ಸೊ ಅಲ್ಲಿ ಡಾಕ್ಯುಮೆಂಟ್ಸ್ ಏನೇನು ಕೇಳ್ತಾರೆ, ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಆನ್ಯುವಲ್ ಇನ್ಕಮ್ ಮತ್ತೆ ಬ್ಯಾಂಕ್ ಡೀಟೇಲ್ಸ್ ಸಹ ಕೇಳ್ತಾರೆ. ಇನ್ನು ಆಫ್ಲೈನ್ ಮುಖಾಂತರ ನೀವು ಅರ್ಜಿ ಆಗ್ತಿರೋದಾದ್ರೆ ನಿಮ್ಮ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಆಫೀಸ್ ಯಾವ್ದು ಬರುತ್ತೋ ಅಲ್ಲಿ ಹೋಗಿ ನೀವು ಅಪ್ಲೈನ ಮಾಡ್ಕೊಳ್ಬೇಕಾಗುತ್ತೆ. ಅಥವಾ ಕೌಶಲ್ಯ ಅಭಿವೃದ್ಧಿ ಕಚೇರಿಯಿಂದ ನೀವು ಅಪ್ಲಿಕೇಶನ್ ನ ಪಡ್ಕೊಂಡು ನೀವು ಅಪ್ಲೈನ ಮಾಡ್ಕೊಳ್ಬಹುದು. ಇನ್ನು ಡಾಕ್ಯುಮೆಂಟ್ಸ್, ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್, ಅಗತ್ಯವಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಏನೆಲ್ಲ ಕೇಳ್ತಾರೆ, ಆಧಾರ್ ಕಾರ್ಡು, ವಾಸಸ್ಥಳ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ಪಾಸ್ಪೋರ್ಟ್ ಸೈಜ್ ಫೋಟೋ ಇರ್ಬೋದು, ಮತ್ತೆ ಬ್ಯಾಂಕ್ ಪಾಸ್ಬುಕ್, ಮತ್ತೆ ಸ್ಕಿಲ್ ಒಂದು ಟ್ರೈನಿಂಗ್ ಏನಾದ್ರು ಇದ್ರೆ ಅದನ್ನು ಸಹ ನೀವು ಅಪ್ಲೈನ ಮಾಡಬಹುದು. ಯೋಜನೆ ಪ್ರಾರಂಭ ಆಗಿರ್ತಕ್ಕಂಥ ಈಗಾಗಲೇ ಕೆಲವೊಂದಿಷ್ಟು ನಮ್ಮ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಈ ಒಂದು ಯೋಜನೆ ಈಗಾಗಲೇ ಆರಂಭ ಆಗಿದೆ. ಓಕೆನಾ? ಆ ಕೆಲವೊಂದಿಷ್ಟು ಜಿಲ್ಲೆಗಳು ಯಾವ್ಯಾವ ಅನ್ನೋದನ್ನ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ನೀವು ಹೋಗಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಅಥವಾ ನಿಮ್ಮ ಹತ್ತಿರದ CSC ಅಥವಾ ನಿಮ್ಮ ಹತ್ತಿರದ ಗ್ರಾಮವನ್ನು ಸೈಬರ್ಗಳಲ್ಲಿ ನೀವು ವಿಚಾರಿಸಿದ್ರೆ ಅವ್ರು ಹೇಳ್ತಾರೆ, ಯಾವ ನಿಮ್ಮ ಡಿಸ್ಟಿಕ್ ಯಾವ್ದು ಬರುತ್ತೋ ಆ ಡಿಸ್ಟಿಕ್ ನ ಚೆಕ್ ಮಾಡ್ಬಿಟ್ಟು ಹೇಳ್ತಾರೆ ಕೊನೆ ದಿನಾಂಕ ಯಾವ್ದು ಅಂತ. ಆಲ್ರೆಡಿ ಅಪ್ಲಿಕೇಶನ್ ರೈಸ್ ಆಗೋ ಅಪ್ಲಿಕೇಶನ್ ಬಿಟ್ಟಿರ್ತಕ್ಕಂಥದ್ದು. ಸೊ ನೀವು ಅಪ್ಲೈ ಮಾಡ್ಕೊಳ್ಳುವಂತ ಒಂದು ವಿಧಾನ ಈ ರೀತಿ ಇರ್ತಕ್ಕಂಥದ್ದು. ಇನ್ನು ಇದರ ಒಂದು ಬೆನಿಫಿಟ್ ನಾವು ನೋಡೋದಾದ್ರೆ, ನಾನು ಆಗ್ಲೇ ಹೇಳಿದೆ, ಉಚಿತ ಯಂತ್ರದಿಂದ ಮನೆಯಲ್ಲಿ ಒಂದಷ್ಟು ಉದ್ಯೋಗವನ್ನ ಸೃಷ್ಟಿ ಮಾಡಬಹುದು. ಮತ್ತೆ ಸರ್ಕಾರದಿಂದ ಹಣ ವ್ಯಯವಿಲ್ಲದೆ ಒಂದು ವೃತ್ತಿ ಆರಂಭಿಸುವಂತ ಒಂದು ಅವಕಾಶ ಇರ್ತಕ್ಕಂಥದ್ದು. ಮಹಿಳೆಯರಿಗೆ ಆರ್ಥಿಕವಾಗಿ ಒಂದು ಭದ್ರತೆಯನ್ನು ಕೊಡುವಂತಹ ಅಂತದನ್ನ ನಾವು ಕರಿಬಹುದು. ಇನ್ನು ಗ್ರಾಮೀಣ ಮಹಿಳೆಯರಿಗೆ ಮತ್ತೆ ನಗರ ಮಟ್ಟದ ಒಂದು ವ್ಯಾಪಾರಿಗಳಿಗೆ ಒಂದು ಅವಕಾಶವನ್ನು ಕೊಡುವಂಥದ್ದು. ಸ್ವಂತ ಬ್ರ್ಯಾಂಡ್ ಅಥವಾ ಸ್ವಂತ ಬಟ್ಟೆಯನ್ನು ಹೊಲಿಯುವಂತ ಒಂದು ಅವಕಾಶ ಅಥವಾ ಒಂದು ಬಿಸ್ನೆಸ್ ಅನ್ನ ಮಾಡೋದಕ್ಕೆ ಇದು ಸಹಾಯ ಮಾಡುವಂತ
ಇರ್ತಕ್ಕಂಥದ್ದು. ಇನ್ನು ಸಂಪರ್ಕ ಮಾಡ್ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ನಂಬರ್ಗೆ ಸಂಬಂಧಪಟ್ಟಂತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು ವೆಬ್ಸೈಟ್ ಮತ್ತೆ ಇಮೇಲ್ ಐಡಿ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಮೇಲೆ ನಾನು ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಿ ಒಂದ್ಸಲ ಕಾಲ್ ಮಾಡಿ ಅಥವಾ ಹೆಚ್ಚಿನ ಡೀಟೇಲ್ಸ್ ಬೇಕಾದ್ರೆ ನೀವು ಪಡ್ಕೊಳ್ಬಹುದು. ಇನ್ನು ಆಗ್ಲೇ ಹೇಳ್ದೆ ನಾನು ಈ ಒಂದು ಯೋಜನೆಯಿಂದ ಯಾರು ಲಾಭವನ್ನ ಪಡ್ಕೊಳ್ಬಹುದು ಅನ್ನೋದನ್ನ ನಾನು ಆಗ್ಲೇ ಹೇಳ್ದೆ. ಮನೆಯಲ್ಲಿ ಕೆಲಸ ಮಾಡುವಂತಹ ಗೃಹಿಣಿಯರು ಇರ್ಬೋದು, ಬಡ ಮಹಿಳೆಯರು ಇರ್ಬೋದು, ವಿಧವೆ ಮತ್ತೆ ವಿಚ್ಛೇದಿತ ಮಹಿಳೆಯರು ಇರ್ಬೋದು, ಅಂಗವಿಕಲರ ಮಹಿಳೆಯರು ಇರ್ಬೋದು, ಸ್ವಂತ ಬಿಸ್ನೆಸ್ ಮಾಡ್ತೀನಿ ಅಂತ ಇರ್ತಕ್ಕಂಥ ಮಹಿಳೆಯರು ಇರ್ಬೋದು ಅಥವಾ ಯುವತಿಯರು ಇರ್ಬೋದು. ಸೊ ಇಂಥವರು ಈ ಒಂದು ಯೋಜನೆಯನ್ನ ಬೆನಿಫಿಟ್ ಅನ್ನ ಯೂಸ್ ಮಾಡ್ಕೊಳ್ಬಹುದು. ಸೊ ಇದಿಷ್ಟು ಉಚಿತವಾಗಿ ಒಂದು ಏನು ಹೊಲಿಗೆ ಯಂತ್ರವನ್ನ ಪಡೆಯುವಂತಹ ಸಂಪೂರ್ಣವಾದಂತಹ ಮಾಹಿತಿ. ಸೊ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕನ್ನಡದಲ್ಲಿ ಸ್ಪಷ್ಟವಾಗಿ ಬರೆದು ಕಳಿಸಿ. ಸಾಧ್ಯವಾಗಿಲ್ಲ ಅಂದ್ರೆ ಇಂಗ್ಲಿಷ್ ಅಲ್ಲಿ ಅದನ್ನ ಕನ್ನಡದಲ್ಲಿ ಬರೆದು ಕಳಿಸಿ, ಏನು ಸಮಸ್ಯೆ ಇದೆ ಅಥವಾ ಯಾವ ರೀತಿ ಒಂದು ಪ್ರಶ್ನೆ ನಿಮ್ಗೆ ರೈಸ್ ಆಗುತ್ತೆ ಅನ್ನೋದ್ರ ಮೇಲೆ ಮತ್ತೊಂದು ವಿಡಿಯೋ ಸಾಧ್ಯವಾದ್ರೆ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತೇನೆ. ನಿಮ್ಮ ಹತ್ತಿರದ ಮಹಿಳಾ ಮತ್ತೆ ಮಕ್ಕಳ ಕಲ್ಯಾಣ ಇಲಾಖೆ ಯಾವ್ದು ಬರುತ್ತೆ ಅಲ್ಲಿ ಹೋಗಿ ನೀವು ಈ ರೀತಿ ಒಂದು ಉಚಿತವಾಗಿ ಹೊಲಿಗೆ ಯಂತ್ರಕ್ಕೆ ನಾನು ಅಪ್ಲಿಕೇಶನ್ ಹಾಕ್ಬೇಕು ಅಂತ ಕೇಳಿ ಅವರು ಅಪ್ಲಿಕೇಶನ್ ಫಾರ್ಮ್ ನ ಕೊಡ್ತಾರೆ. ಅದನ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡುವಂತ ಒಂದು ಪ್ರೊಸೆಸ್ ಯಾವ ತರ ಇರುತ್ತೆ ಅದೆಲ್ಲವನ್ನು ಸಹ ಅವ್ರು ತಿಳಿಸ್ಕೊಡ್ತಾರೆ. ಇಲ್ಲ ಆನ್ಲೈನ್ ಮುಖಾಂತರ ನೀವು ಅಪ್ಲೈ ಮಾಡ್ತೀರಾ, ಓಕೆ, ಆನ್ಲೈನ್ ಮುಖಾಂತರ ನೀವು ಅಪ್ಲೈನ ಮಾಡ್ಕೊಳ್ಬಹುದು. ನಾನು ಆಗ್ಲೇ ಹೇಳಿರ್ತಕ್ಕಂಥ ವಾಸಸ್ಥಳ ಒಂದು ಪ್ರಮಾಣ ಪತ್ರ ಇರ್ಬೋದು, ಇನ್ಕಮ್ ಮತ್ತೆ ಬ್ಯಾಂಕ್ ಪಾಸ್ಬುಕ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಅಷ್ಟು ಡಾಕ್ಯುಮೆಂಟ್ಸ್ ಅನ್ನು ಸಹ ನೀವು ಆನ್ಲೈನ್ ಮುಖಾಂತರ ಸಹ ನೀವು ಅಪ್ಲೈನ ಮಾಡ್ಕೊಳ್ಬಹುದು. ಸೊ ಇದಿಷ್ಟು ಉಚಿತವಾಗಿ ಹೊಲಿಗೆ ಯಂತ್ರವನ್ನ ಪಡೆದುಕೊಳ್ಳುವಂತಹ ಕಂಪ್ಲೀಟ್ ಪ್ರೊಸೀಜರ್. ಸೊ ಇದ್ರ ಬಗ್ಗೆ ಏನಾದ್ರು ನಿಮಗೆ ಪ್ರಶ್ನೆಗಳಿದ್ರೆ ನೇರವಾಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಪುಟ್ಟ ಚಾನಲ್ ನ 4 ಜನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲಿದ್ದ ಎಲ್ರಿಗೂ ನಮಸ್ಕಾರ.